ರನ್ನ ಸ್ಟೇಷನ್ಗೆ ಕರೆಸಂತಹ ಪೊಲೀಸರೇ ಇಲ್ಲಿ ತಪ್ಪಿತಸ್ಥರು ಅನ್ನೋ ರೀತಿಯಲ್ಲಿ ಕೂಡ ಬಿಂಬಿತವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಮಂಡ್ಯ ಶಾಸಕ ರವಿ ಗಾಣಿಗ ಈ ಒಂದು ಮಾತನ್ನ ಹೇಳಿದ್ದಾರೆ. 3 ಗಂಟೆಗೆ ಪೊಲೀಸರು ಹೋಗಿದ್ದಾರೆ ಅಂತ ಹೇಳ್ತಾರೆ. ಅರ್ಲಿ ಮಾರ್ನಿಂಗ್ 3 ಗಂಟೆಗೆ ಪಬ್ಬಿಗೆ ಹೋಗಿದ್ದಾರೆ ಅಂತೇಳಿ. ಇಲ್ಲಿ 1 ಗಂಟೆವರೆಗೆ ಮಾತ್ರ ಪರ್ಮಿಷನ್ ಇದೆ. ಸೊ ಇವ್ರು ಯಾಕೆ 3 ಗಂಟೆ ತನಕ ವೇಟ್ ಮಾಡಿದ್ರು? ಹಾಗಾದ್ರೆ 3:30ವರೆಗೂ ಕೂಡ ಹೋಟೆಲ್ಗೆ ಅನುಮತಿ ಹಾಗಾದ್ರೆ ಯಾರು ಕೊಟ್ಟರು ಅನ್ನುವಂಥ ಒಂದು ಪ್ರಶ್ನೆಯನ್ನು ರವಿ ಗಾಣಿಗ ಕೇಳ್ತಾ ಇದ್ದಾರೆ. ರೋಲ್ ಕಾಲ್ ಮಾಡಿ ಓಪನ್ ಮಾಡೋದಕ್ಕೆ ಬಿಟ್ಟಿದ್ರ? ಹಾಗಾದ್ರೆ ಅಂದ್ರೆ ದುಡ್ಡು ಇಸ್ಕೊಂಡು ಇವ್ರು ಓಪನ್ ಮಾಡಿರಲಿ ಅಂತ ಹೇಳಿ ಬಿಟ್ಟಿದ್ರಾ? ACP DCP ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿ ರವಿ ಗಾಣಿಗ ಮಾತಾಡಿದ್ದಾರೆ. ಇವತ್ತು ದರ್ಶನ್ ಮತ್ತು ಡಾಲಿ ಎಲ್ಲರನ್ನೂ ಠಾಣೆ ಕರೆಸಿ ಮಾತಾಡಿರುವಂತಹ ಅಥವಾ ಅವರಿಗೆ ಹೇಳಿಕೆಯನ್ನು ತಗೊಂಡಿರುವಂಥದ್ದು ಅದು ದೊಡ್ಡ ತಪ್ಪು ಅಂತ ಹೇಳಿ ಮಂಡ್ಯ ಶಾಸಕ ರವಿ ಗಾಣಿಗ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಯಾವತ್ತೂ ಕೂಡ ಹೋಟೆಲ್ಗಳ ಮೇಲೆ ಈ ರೀತಿಯಾಗಿ ರೇಡ್ ಆಯಿತು ಅದಾಯಿತು ಅಂತ ಹೇಳಿದಾಗ ಮಾಲೀಕರನ್ನ ಕರೆದು ವಿಚಾರಣೆಯನ್ನು ನಡೆಸುವಂಥದ್ದನ್ನು ನೋಡಿದ್ದೀವಿ. ಆದರೆ ಇಲ್ಲಿ ಫಾರ್ ದ ಫಸ್ಟ್ ಟೈಮ್ ಗ್ರಾಹಕರನ್ನ ಕರೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ರಾಕ್ಲೈನ್ ವೆಂಕಟೇಶ್ ಕೂಡ ಅದನ್ನು ಮಾತನಾಡಿದರು. ಇನ್ನೂ ಒಂದಷ್ಟು ಜನ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದರು. ಯಾಕೆ ಈ ಸತಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಪೊಲೀಸರು? ಬರೀ ಸೆಲೆಬ್ರಿಟೀಸ್ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವ್ರ ಮೇಲೆ ಈ ರೀತಿಯಾಗಿ ಬಿಹೇವ್ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ರ ಬಗ್ಗೆ ಕೂಡ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇವೆ. 3:30 ಗಂಟೆಗೆ ನಾವು ಹೋಗಿದ್ವಿ ಅಂತ ಹೇಳಿದ್ರೆ ಈ ನೆಲದ ಕಾನೂನು 1 ಗಂಟೆವರೆಗೂ ಮಾತ್ರ ಹೋಟೆಲ್ಗಳಿಗೆ ಬಾರ್ಗಳಿಗೆ ಕೊಡಬೇಕು ಅಂತೇಳಿ ಕಾನೂನಿದೆ. 3:30ವರೆಗೂ ನಡೆಯೋದಕ್ಕೆ ಬಿಟ್ಟಿದ್ಯಾರು? ನಿಮ್ಮ ಅಂಗಡಿ ತೆಗೆದಿದ್ರೆ ನಾನು ಊಟಕ್ಕೆ ಬರ್ತೀನಿ, ನನಗೆ ಗೊತ್ತಿಲ್ಲಪ್ಪ, ನಾನು ದರ್ಶನ್, ನಾನು ಊಟಕ್ಕೆ ಬಂದೆ. ನೀವು ಅಂಗಡಿ ತೆಗೆದಿದ್ರಿ, ನಾನು ಊಟಕ್ಕೆ ಬಂದೆ. 3:30ವರೆಗೂ ತೆಗೆಯೋಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಅವ್ರನ್ನ 3:30ವರೆಗೂ ಪಬ್ನ ನಡ್ಸೋಕ್ಕೆ ದಾರಿ ಮಾಡಿಕೊಟ್ಟವ್ರು ಯಾರು? ಪೊಲೀಸರು ತಮ್ಮ ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ಇವತ್ತು ಈ ರಾಜ್ಯ ನೆಲದ ಚಿತ್ರರಂಗದ ನಟರ ನಟಿಯರಿಗೆ ನೋಟಿಸ್ ಕೊಟ್ಟು ಕರೀತಾ ಇದ್ದಾರೆ. ಇದು ಮಹಾ ತಪ್ಪು. 3:30